ಇಂಡಿಯಾ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಗೆ ನಿಮಗೆ ಸ್ವಾಗತ. ಇಲ್ಲಿ ನಿಮ್ಮ ಬಿಸ್ನೆಸ್ ಐಡಿಯಾಗಳು ನಿಮ್ಮನ್ನ ಭಾರತದ ಮುಂದಿನ ಬಿಸ್ನೆಸ್ ಟೈಕೂನ್ ಮಾಡಬಹುದು. ಇಲ್ಲಿ ನಿಮ್ಮ ಭಾಷೆ, ವರ್ಣ, ವಯಸ್ಸು, ಜಾತಿ ಗೀತಿ ಏನು ನೋಡೋದಿಲ್ಲ. ನೋಡೋದು ನಿಮ್ಮಲ್ಲಿರುವಂತಹ ಛಲ, ನಿಮ್ಮ ಐಡಿಯಾಗಿರುವ ತಾಕತ್ತು. ಮತ್ತೆ ಯಾವ ಐಡಿಯಾಗೆ ಬಿಸ್ನೆಸ್ ಟೈಟನ್ನ ಸಹಕಾರ ಸಿಗುತ್ತೋ ಅವರೇ ಆಗೋದು ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಮುಂದುವರಿಯೋದಕ್ಕೂ ಮುಂಚೆ ಸ್ವಾಗತಿಸಿ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ ಲಕ್ಸುರಿ ಡಿಸೈನ್, ಹಾಸ್ಪಿಟಾಲಿಟಿ ಮತ್ತು ಇನ್ನೋವೇಷನ್ ನ ಅಪೂರ್ವ ಸಂಗಮ, ಡೆಲಾ ಲೀಡರ್ಸ್ ಕ್ಲಬ್ ನ ಫೌಂಡರ್ ಜಿಮ್ಮಿ ಮಿಸ್ತ್ರಿ. ಪ್ಲೀಸ್ ವೆಲ್ಕಮ್ ಅವಾರ್ಡ್ ವಿನಿಂಗ್ ಜರ್ನಲಿಸ್ಟ್ ಮತ್ತು ಆಂಟರ್ಪ್ರನರ್ ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಇಂದೋರಿಂದ ಅಮೆರಿಕ ತನಕ ವ್ಯಾಪಾರವನ್ನು ಬೆಳೆಸಿರುವ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಕರೆಯೋಣ ನಮ್ಮ ಮುಂದಿನ ಇನ್ವೆಸ್ಟಿಂಗ್ ಟೈಟನ್ಸ್ ನ ಪುರಾತನ ಆಯುರ್ವೇದವನ್ನ ಮಾಡರ್ನ್ ಬಿಸ್ನೆಸ್ ಜೊತೆ ಸೇರಿ ಮನೆ ಮನೆಗೂ ತಲುಪಿಸಿರುವಂತಹ ಯಂಗ್ ಆಂಟರ್ಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ವೆಲ್ಕಮ್ ಟೈಟನ್ಸ್. ಇವತ್ತು ಇಲ್ಲಿ ಒಬ್ಬರಿಗಿಂತ ಒಬ್ರು ದೊಡ್ಡ ದೊಡ್ಡ ಐಡಿಯಾ ಬಾಸ್ಗಳು ಬರಲಿ ಮತ್ತೆ ನಿಮ್ಮಿಂದ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ತಗೊಂಡೋಗ್ಲಿ. ನಾವೀಗ ಕರಿತಾ ಇದ್ದೀವಿ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ನೋಡಿ, ಕೆಲವು ಬಿಸ್ನೆಸ್ಗಳು ಪ್ರತಿಯೊಬ್ಬ ಮನುಷ್ಯನ ಜೀವನನ ತುಂಬಾ ಸರಳ ಮಾಡುತ್ತೆ. ಕೆಲವು ಐಡಿಯಾಸ್ ಹೇಗಿರುತ್ತಂದ್ರೆ ಅದು ಬಿಸ್ನೆಸ್ನೇ ಸರಳ ಮಾಡ್ಬಿಡುತ್ತೆ. ಇಂಥದ್ದೇ ಇಬ್ರು ಗೆಳೆಯರು. ಇವರು ಭಾರತದಲ್ಲಿ ಇನ್ಶೂರೆನ್ಸ್ ಮಾಡೋರ್ ಕೆಲಸನ ತುಂಬಾ ಸರಳ ಮಾಡಿದ್ದಾರೆ. ಹಾಗಾದ್ರೆ ಕರೆಯೋಣ ಅನುಜ್ ಮತ್ತೆ ಸನಿಲ್. ನಮಸ್ತೆ ಇನ್ವೆಸ್ಟರ್ಸ್, ನಾನು ಅನುಜ್ ಪಾರೇಖ್. ಮತ್ತೆ ನಾನು ಸೆನಿಲ್. ನಾವು ಬಂದಿರೋದು ಕನಸಿನ ನಗರ ಮುಂಬೈಯಿಂದ. ಇವತ್ತು ಪ್ರತಿಯೊಬ್ಬರು ಬಯಸ್ತಾರೆ ಸೇಫ್ ಆಗಿರೋದಕ್ಕೆ, ಸುರಕ್ಷಿತವಾಗಿರೋದಕ್ಕೆ, ಪ್ರತಿ ಕಷ್ಟದಿಂದ ದೂರ ಇರೋದಕ್ಕೆ. ರೋಡಲ್ಲಿ ಬೈಕ್ ಓಡಿಸಿದ್ರೆ ಹೆಲ್ಮೆಟ್ ಹಾಕೋತಾರೆ, ಆಕ್ಸಿಡೆಂಟ್ ಇಂದ ಬಚಾವ್ ಆಗೋಕೆ. ಗಾಡಿನಲ್ಲಿ ಸೀಟ್ ಬೆಲ್ಟ್, ಸೇಫ್ಟಿ ಫಸ್ಟ್. ಕೋವಿಡ್ ನ ಸಮಯದಲ್ಲಿ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಪ್ರತಿದಿನದ ರೊಟೀನ್ ಆಗೋಯ್ತು. ಮತ್ತೆ ಬಿಸ್ಲಲ್ಲಿ ಸನ್ ಗ್ಲಾಸಸ್, ಸನ್ಸ್ಕ್ರೀನ್, ಯುವಿ ರೇಸ್ ಇಂದ ಕಾಪಾಡ್ಕೊಳ್ಳಕ್ಕೆ. ಆದ್ರೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೂ ಕೂಡ ಆಕ್ಸಿಡೆಂಟ್ಸ್ ಆಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಕಾಯಿಲೆಗಳು ಕೂಡ ಬರ್ತವೆ. ಮತ್ತೆ ಇದ್ರ ಟ್ರೀಟ್ಮೆಂಟ್ಗೆ ಜೀವನ ಪೂರ್ತಿ ಮಾಡಿರೋ ಸೇವಿಂಗ್ಸ್ ನ ಕಳ್ಕೋಬೇಕಾಗುತ್ತೆ. ಮತ್ತೆ ಇದಕ್ಕಿಂತ ಕೆಟ್ಟದಾಗಿರೋದಂದ್ರೆ ವರ್ಷ ಪೂರ್ತಿ ಅನುಭವಿಸ್ಬೇಕು. ಭಾರತದಲ್ಲಿ ಇವತ್ತು ಕೂಡ 90% ಜನಗಳ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಗಿಗ್ ವರ್ಕರ್ಸ್ ಹತ್ರ, ಸ್ಟೂಡೆಂಟ್ಸ್ ಹತ್ರ, ಮತ್ತೆ ಚಿಕ್ಕ ಚಿಕ್ಕ ಅಂಗಡಿಯವರು ಅವ್ರ ಪರಿವಾರದವ್ರಿಗೂ ಇಲ್ಲ. ಜನ ಯೋಚಿಸ್ತಾರೆ ಇನ್ಶೂರೆನ್ಸ್ ಅಂತೂ ಅವೈಲೇಬಲ್ ಆಗಿದೆ, ಆದ್ರೆ ಯಾಕೆ ಪ್ರತಿಯೊಬ್ರು ತಗೋತಾ ಇಲ್ಲ? ಯಾಕೆಂದ್ರೆ ಇನ್ವೆಸ್ಟರ್ಸ್ ಪ್ರತಿ ಜಾಗದಲ್ಲಿ ಇನ್ಶೂರೆನ್ಸ್ ನ ಮಾರೋ ಅಂತ ಮಾತಾಗತ್ತೆ. ಯಾರು ತಗೊಳ್ತಾರೆ ಅದ್ರ ಬಗ್ಗೆ ಅಂತೂ ಚರ್ಚೆ ಆಗಲ್ಲ. 140 ಕೋಟಿ ಜನಸಂಖ್ಯೆಯಲ್ಲಿ ಇವತ್ತಿಗೂ ಬರೀ 6 ಕೋಟಿ ಜನರ ಹತ್ರ ಮಾತ್ರ ರಿಟೇಲಿಂಗ್ ಇನ್ಶೂರೆನ್ಸ್ ಇದೆ. ದುಬಾರಿ ಜಾಸ್ತಿ ಆಗ್ತಾ ಇದೆ. ರಿಟೇಲ್ ಇನ್ಶೂರೆನ್ಸ್ ಇನ್ನೂ ಕೂಡ ಅನ್ಅಫೋರ್ಡಬಲ್ ಆಗ್ತಾ ಇದೆ. ಮತ್ತೆ ಯಾರ ಹತ್ರ ದುಡ್ಡಿದೆ, ಕೆಲವು ಬಾರಿ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಸಿಗೋದಿಲ್ಲ. ಒಂದು ಅವರ ಏಜ್ ಜಾಸ್ತಿ ಇರೋದ್ರಿಂದ, ಇಲ್ಲ ಯಾವ್ದಾದ್ರು ಮೆಡಿಕಲ್ ಕಂಡೀಷನ್, ಇಲ್ಲ ಅಂದ್ರೆ ಅವರು ಓವರ್ ವೇಟ್ ಆಗಿದ್ದಾರೆ. ಹಾಗಾದ್ರೆ ಹೇಳಿ ಇನ್ವೆಸ್ಟರ್ಸ್, ಪೂರ್ತಿ ಭಾರತ ಸುರಕ್ಷಿತವಾಗಿ ಹೇಗಿರುತ್ತೆ? ಇದಕ್ಕೆಲ್ಲ ಉತ್ತರ ಗ್ರೂಪ್ ಇನ್ಶೂರೆನ್ಸ್. ಗ್ರೂಪ್ ಇನ್ಶೂರೆನ್ಸ್ ಒಂದು ಎಂತ ಪ್ರೋಗ್ರಾಮ್ ಅಂದ್ರೆ ಯಾವುದೇ ಗ್ರೂಪ್ ತನ್ನ ಮೆಂಬರ್ಸ್ಗೋಸ್ಕರ ತಗೋಬಹುದು. ಅದು ಒಂದು ಕಂಪನಿ ಆಗಿದ್ರೆ ತನ್ನ ಎಂಪ್ಲಾಯೀಸ್ಗೋಸ್ಕರ ತಗೊಳುತ್ತೆ, ಒಂದು ಸಾಮಾಜಿಕ ಸಂಸ್ಥೆ ಆಗಿದ್ರೆ ತನ್ನ ಮೆಂಬರ್ಸ್ಗೋಸ್ಕರ ತಗೊಳುತ್ತೆ, ಒಂದು ಆಪ್ ನ ಪ್ಲಾಟ್ಫಾರ್ಮ್ ಆಗಿದ್ರು ಕೂಡ ತನ್ನ ಯೂಸರ್ಸ್ಗೆ ತಗೊಳುತ್ತೆ. ಅನ್ಕೊಳ್ಳಿ, ಒಂದು ಮನೆ 1 kg ಅಕ್ಕಿನ ಕೊಂಡ್ಕೊಳ್ಳುತ್ತೆ, ಅದ್ರ ಬದಲಾಗಿ ಪೂರ್ತಿ ಬೀದಿ 1,000 kgನ. ಹಾಗಾದ್ರೆ ಇವೆರಡಲ್ಲಿ ಸಸ್ತಾ ಯಾವ್ದು ಬೀಳತ್ತೆ? ಗ್ರೂಪ್ ಡಿಸ್ಕೌಂಟ್. ಕರೆಕ್ಟ್. ಹಾಗೇನೆ ಗ್ರೂಪ್ ಇನ್ಶೂರೆನ್ಸ್ ಬಲ್ಕಲ್ಲಿ ತಗೊಳ್ಳೋದ್ರಿಂದ ಸಸ್ತಾ ಬೀಳತ್ತೆ. ಇದು ಬರೀ ಸಸ್ತಾ ಮಾತ್ರ ಅಲ್ಲ, ಸರಳವಾಗೂ ಇದೆ. ಇದ್ರಲ್ಲಿ ಯಾವ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ಮೆಡಿಕಲ್ ಟೆಸ್ಟ್ ಇಲ್ಲ, ಮತ್ತೆ ಯಾವುದೇ ಪೇಪರ್ ಇಲ್ಲ. ಇವನು ಚಿಕ್ಕ ಅಂಗಡಿ ಇಟ್ಟಿರೋನಿರ್ಲಿ, ಇಲ್ಲ ದೊಡ್ಡ ಕಂಪನಿಯ ಮಾಲೀಕ, ಪ್ರತಿಯೊಬ್ರು ಗ್ರೂಪ್ ಇನ್ಶೂರೆನ್ಸ್ ನ ಖರೀದಿ ಮಾಡಬಹುದು. ಹಾಗಾದ್ರೆ ಇದರಲ್ಲಿ ಭಾರತ್ ಶೋರ್ದು ಏನ್ ಕೆಲಸ? ಭಾರತ್ ಶೋರ್ ಎಂತ ಪ್ಲಾಟ್ಫಾರ್ಮ್ ಅಂದ್ರೆ ಪ್ರತಿಯೊಂದು ಸಂಸ್ಥೆ ಜೊತೆ ನಿಲ್ಲುತ್ತೆ. ಅವರು ಗ್ರೂಪ್ ಇನ್ಶೂರೆನ್ಸ್ ನ ಮಾರಬಹುದು. ಅವರು ಏಜೆಂಟ್ ಆಗಿರ್ಲಿ, ಬ್ರೋಕರ್ ಆಗಿರ್ಲಿ, ಒಂದು ಫಿನ್ಟೆಕ್ ಆಗಿರ್ಲಿ, ಅಥವಾ ಬ್ಯಾಂಕ್ ಕೂಡ ಆಗಿರ್ಲಿ. ನಾವ್ ಎಲ್ರ ಜೊತೆ ಇರ್ತೀವಿ. ನಮ್ಮ ಟೆಕ್ನಾಲಜಿ, ನಮ್ಮ ಕ್ಲೇಮ್ಸ್ ಮತ್ತೆ ಆಪರೇಷನ್ ಸಪೋರ್ಟ್, ಮತ್ತೆ ನಮ್ಮ ಇನ್ಶೂರೆನ್ಸ್ ಪಾರ್ಟ್ನರ್ಶಿಪ್ ಜೊತೆಗೆ. ಅದರಿಂದ ಅವರು ಗ್ರೂಪ್ ಇನ್ಶೂರೆನ್ಸ್ ನ ಮಾರೋದಕ್ಕೆ ಸುಲಭ ಆಗ್ಲಿ ಅಂತ ತನ್ನ ಬ್ರ್ಯಾಂಡಿಂಗ್ ಜೊತೆಗೆ. ಹೇಗೆ UPI ಪೇಮೆಂಟ್ಸ್ ನ ಈಸಿ ಮಾಡಿದೆ, ಹಾಗೇನೆ ಭಾರತ್ ಶೋರ್ ಗ್ರೂಪ್ ಇನ್ಶೂರೆನ್ಸ್ ನ ಈಸಿಯಾಗಿ ಮಾಡುತ್ತೆ. ಹಾಗಾದ್ರೆ ಇನ್ವೆಸ್ಟರ್ಸ್, ನಮ್ಮ ಆಸ್ಕಿರೋದು 1 ಕೋಟಿ ಬದಲಾಗಿ 1% ಇಕ್ವಿಟಿ. ಯಾಕೆಂದ್ರೆ ನಾವು ಇನ್ನೂ ಹಲವಾರು ಪಾರ್ಟ್ನರ್ಸ್ ಜೊತೆ ತಲುಪೋದಕ್ಕೆ. ಬನ್ನಿ ಸೇರ್ಕೊಂಡು ಭಾರತವನ್ನು ಸುರಕ್ಷಿತ ಮಾಡೋಣ. ಬಿಫೋರ್ ಐ ಓಪನ್ ಟು ದೆಮ್, ನಿಮ್ಮ ಹತ್ರ ಕೇಳಬೇಕು, ಈ ಗ್ರೂಪ್ ಇನ್ಶೂರೆನ್ಸ್ ನ ಐಡಿಯಾ ಹೇಗೆ ಬಂತು? ಅದು ಪ್ಯಾಂಡಮಿಕ್ ಟೈಮು.
ಎಲ್ರಿಗೂ ಕಷ್ಟ ಇತ್ತು, ಎಲ್ರಿಗೂ ಪ್ರಾಬ್ಲಮ್ಸ್ ಇರ್ತಿತ್ತು. ಸ್ಪೆಷಲಿ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಅಲ್ಲಿ ನಮಗ್ ಗೊತ್ತಾಯ್ತು ಇನ್ಶೂರೆನ್ಸ್ ಎಂತ ವಸ್ತು ಅಂದ್ರೆ ಜನ ತಗೊಳಕ್ ಯೋಚನೆ ಮಾಡ್ತಾರೆ, ಮತ್ತೆ ತುಂಬಾ ಜನ ತಗೊಳಲ್ಲ. ಸೊ ನಾವ್ ಯೋಚನೆ ಮಾಡಿದ್ವಿ, ಸರಿ ಪ್ರಾಬ್ಲಮ್ ಅಂತೂ ಆಗ್ತಿದೆ, ಇದನ್ನ ಡೈರೆಕ್ಟ್ ಆಗಿ ಯಾರು ತಗೊಳಲ್ಲ, ಆಮೇಲೆ ಬೇರೆ ಇನ್ನೊಂದೇನೋ ಕಾರಣ ಇರಬೇಕು, ಅದರಿಂದ ಇನ್ಶೂರೆನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಸೊ ನಾವು ಮಾರ್ಕೆಟ್ ಸ್ಟಡಿ ಮಾಡಿದ್ವಿ. ಆದ್ರೆ ನಮ್ಮ ಈ ಪ್ರಾಬ್ಲಮ್ನ ಇನ್ನೊಂದು ಭಾಗ ಏನಿತ್ತು, ಒಂದಂತೂ ರಿಟೇಲ್ ಇನ್ಶೂರೆನ್ಸ್ದು ಅಫೋರ್ಡಬಿಲಿಟಿ ಮತ್ತೆ ಎಲಿಜಿಬಿಲಿಟಿ, ಆದ್ರೆ ಇನ್ನೊಂದು ಭಾಗ ಇತ್ತು ಆಕ್ಸೆಸಿಬಿಲಿಟಿದು. ಅದು 90% ಆಫ್ ದ ಇಂಡಿಯನ್ ವರ್ಕ್ ಫೋರ್ಸ್ ಮತ್ತೆ ಜನತೆ ಅವರು ಕಾನ್ಸಂಟ್ರೇಟೆಡ್ ಆನ್ ಅವರ್ SMEs. ಅಲ್ಲಿವರೆಗೂ ದೊಡ್ಡ ಬ್ರೋಕರ್ಗಳು ತಲುಪೋದಕ್ಕೂ ಆಗ್ತಿಲ್ಲ. ಆಗ ನಾವು ಯೋಚಿಸಿದ್ವಿ ಈ SMEs ವರ್ಗೆ ಹೇಗೆ ನಾವು ತಲುಪೋದು ಅಂತ. ಆಗ ನಾವು ಈ ವೆಂಚರ್ನ ಶುರು ಮಾಡಿದ್ವಿ. ನಾವು ಈ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಚೈನ್ನ ನಮ್ಮ ಕೇಪಬಿಲಿಟೀಸ್ ಇಂದ ಎಕ್ವಿಪ್ ಮಾಡೋಣ. ಆಗ ಅದು ಮುಂದೆ ಹೋಗಿ ಗ್ರೂಪ್ ಇನ್ಶೂರೆನ್ಸ್ ನ ಈಸಿಯಾಗಿ ಮಾರಕ್ಕೆ. ಇನ್ಶೂರೆನ್ಸ್ ಕಂಪನಿದು ಕೆಲಸ ಈಸಿ ಆಗ್ಬಿಡುತ್ತೆ ಇದರಿಂದ, ಯಾಕಂದ್ರೆ ಅವರು ಪ್ರತಿಯೊಂದು ಏಜೆಂಟ್ ಮತ್ತೆ ಬ್ರೋಕರ್ ಜೊತೆ ಮಾತಾಡೋದು ಬೇಕಾಗಿಲ್ಲ. ಅವ್ರಿಗೆ ಸೀದಾ ಒಂದು ಮಾಧ್ಯಮವನ್ನ ಕೊಟ್ಟಿದೀವಿ, ಅದ್ರ ಮೂಲಕ ಮುಂದೆ ಇನ್ನೂ ಚಾನೆಲ್ ಪಾರ್ಟ್ನರ್ಸ್ ಥ್ರೂ ಇನ್ಶೂರೆನ್ಸ್ ನ ಪೆನಿಟ್ರೇಟ್ ಮಾಡೋಕೆ. ಟೈಟನ್ಸ್ ಇವರು ತುಂಬಾ ಪ್ರಾಕ್ಟಿಕಲ್ ಆದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೊಂಡು ಬಂದಿದ್ದಾರೆ ಮತ್ತು ಎಂತ ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಇದ್ರ ಅವಶ್ಯಕತೆ ಎಲ್ಲರಿಗೂ ಇದೆ. ಮಿಕ್ಕ ಬಿಸ್ನೆಸ್ ವಿಷಯ ನಿಮಗೆ ಬಿಡ್ತೀನಿ. ನನಗೆ ಹೇಳಿ, ನಾರ್ಮಲ್ ಡೈರೆಕ್ಟ್ ಗ್ರೂಪ್ ಇನ್ಶೂರೆನ್ಸ್ ಯಾವುದು ನಾವೊಂದು ಆರ್ಗನೈಸೇಷನ್ ತಗೊಳುತ್ತೆ ಮತ್ತೆ ಭಾರತ್ ಶೋರ್ ಕಡೆಯಿಂದ ತಗೊಳ್ಳೋದಕ್ಕೆ ಡಿಫ್ರೆನ್ಸ್ ಏನು? ನಾವು ಆರ್ಗನೈಸೇಷನ್ ಹತ್ರ ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ. ನಿಮ್ಮ ಆರ್ಗನೈಸೇಷನ್ನ ಯಾವುದಾದ್ರೂ ಒಂದು ಏಜೆಂಟ್ ಇಲ್ಲ ಬ್ರೋಕರ್ ಇಲ್ಲ ನಿಮ್ಮ ಬ್ಯಾಂಕ್ನ ಒಬ್ಬ ರಿಲೇಶನ್ಶಿಪ್ ಮ್ಯಾನೇಜರು ಮಾರ್ತಾನೆ. ಆದರೆ ಆ ಮಾರುವಂಥ ಕ್ಷಮತೆ ಅವನಲ್ಲಿ ಇರಬೇಕು. ಆ ಕ್ಷಮತೆ ಮತ್ತು ಸಕ್ಷಮತೆಯನ್ನು ನಾವು ಅವರಿಗೆ ಪವರ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಪೂರ್ತಿ ಟೆಕ್ ಪ್ಲಾಟ್ಫಾರ್ಮ್ ಇದೆ, ಪೂರ್ತಿ ವೈಟ್ ಲೇಬಲ್ಡ್. ಅದನ್ನ ಅವ್ರ ಬ್ರ್ಯಾಂಡಿಂಗ್ ಜೊತೆ ಅವರು ಅದನ್ನ ಮಾರಬಹುದು. ಹೌ ಇಸ್ ಇಟ್ ಡಿಫರೆಂಟ್ ಫ್ರಮ್ TPA? ಸೊ TPA ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಇನ್ಶೂರೆನ್ಸ್ ಕಂಪನಿ ಅಂಡ್ ನಾವು ಇಲ್ಲಿ ಬ್ರೋಕರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಏಜೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಕ್ಲೈಂಟ್. ನಿಮ್ಮಲ್ಲಿ ಯಾರಾದರೂ ಒಬ್ರು ಕ್ಲೇಮ್ನ ಫೈಲ್ ಮಾಡಿರ್ಬೋದು, ಆಗ ನಿಮಗೆ ಎಷ್ಟೊಂದು ಆಂಗ್ಸೈಟಿ ಆಗುತ್ತೆ. ಆಗ ಒಂದು ಆ ಪೂರ್ತಿ ಹ್ಯೂಮನ್ ಲೆಡ್ ಸಪೋರ್ಟ್ ಕಪಲ್ಡ್ ವಿತ್ ಅನ್ AI ಎಂಜಿನ್, ಅದರ ಮುಖಾಂತರ ಈ ಪೂರ್ತಿ ಎಕ್ಸ್ಪೀರಿಯನ್ಸ್ ನ ನಾವು ಸಿಂಪಲ್ ಮಾಡ್ತೀವಿ. ಮತ್ತೆ ಯೂಸರ್ ತನ್ನ ಕ್ಲೇಮ್ ಡಾಕ್ಯುಮೆಂಟ್ ನ ನಮಗ್ ಕೊಡ್ತಾನೆ. ನಮ್ಮ ಟೀಮ್ ವಿತ್ AI ಎಂಜಿನ್ ಅದನ್ನ ಸೆಗ್ರಿಗೇಟ್ ಮಾಡಿ ಕ್ಲೇಮ್ ಫಾರ್ಮ್ ನ ಆಟೋಫಿಲ್ ಮಾಡುತ್ತೆ, ಇನ್ಶೂರೆನ್ಸ್ ಕಂಪ್ನಿಗೆ ಸಬ್ಮಿಟ್ ಮಾಡುತ್ತೆ, ಇಲ್ಲ TPAಗೆ ಸಬ್ಮಿಟ್ ಮಾಡುತ್ತೆ. ನಿಮ್ಗೆ ದುಡ್ಡು ಯಾರು ಕೊಡ್ತಾರೆ? ನಮ್ಗೆ ದುಡ್ಡು ಸಿಗತ್ತೆ ಫ್ರಮ್ ಅವರ್ ಪಾರ್ಟ್ನರ್ಸ್, ಯಾಕಂದ್ರೆ ಅವ್ರು ನಮ್ಮ ಇನ್ಫ್ರಾ ಸಪೋರ್ಟ್ ನ ಯೂಸ್ ಮಾಡ್ತಾರೆ. ಒಬ್ಬ ಎಂಪ್ಲಾಯಿ ಯಾಕೆ ಶುಡ್ ಕೇರ್ ಅಬೌಟ್ ಹೆಲ್ತ್ ಇನ್ಶೂರೆನ್ಸ್? ಬಿಕಾಸ್ ಅವರಿಗೆ ESI ಅಂತೂ ಸಿಗ್ತಾ ಇರುತ್ತೆ, ಕರೆಕ್ಟ್, PF ಕೂಡ ಸಿಗುತ್ತೆ. ವಾಟ್ ಈಸ್ ದ ರಿಲೆವೆನ್ಸ್ ಆಫ್ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್? ASIC ನೀವು ನೋಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ ಕೂಡ ನೀವು ನೋಡಿದ್ರೆ, ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ನಿಮಗೆ ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳಬೇಕು. ಥ್ಯಾಂಕ್ ಯು ಪ್ರತೀಕ್ ಸೋ ಮಚ್ ಫಾರ್ ಹೈಲೈಟಿಂಗ್. ಈ ESI ನ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಗವರ್ಮೆಂಟ್ ಹಾಸ್ಪಿಟಲ್ಸ್ ನ ಸಮವಾಗಿ ಕೂಡ ಇಲ್ಲ. ಮತ್ತೆ 6 ಕೋಟಿಗೂ ಜಾಸ್ತಿ MSMEs ಇದೆ ಇಂಡಿಯಾಲಿ, ಯಾವುದು ಲೆಸ್ ದ್ಯಾನ್ 10 ಎಂಪ್ಲಾಯೀಸ್ಗೆ ಉದ್ಯೋಗ ಕೊಡುತ್ತೆ. ಅಂಡ್ ಅವರಿಗೆ ಈ ಫೆಸಿಲಿಟಿ ಕೊಡಬೇಕಾಗಿರಲ್ಲ. ಅವ್ರಿಗೆ ESI ಸಿಗೋದಿಲ್ಲ, ಯಾಕಂದ್ರೆ ESI ಎಲಿಜಿಬಿಲಿಟಿ ಇರೋದು ಅಬೌಟ್ 10 ಎಂಪ್ಲಾಯೀಸ್. ನೀವು ನನಗೆ ಸ್ವಲ್ಪ ಇದನ್ನ ಹೇಳಿ, ಒಬ್ಬ ಮನುಷ್ಯನಿಗೆ ಮಲ್ಟಿಪಲ್ ರೀತಿಯಿಂದ ಇನ್ಶೂರೆನ್ಸ್ ಸಿಗತ್ತೆ, ಆದ್ರೆ ಆ ಬೆನಿಫಿಟ್ ಮಲ್ಟಿಪಲ್ ಸಿಗತ್ತೆ ಇಲ್ಲ ಆ ಪ್ರೀಮಿಯಂ ಒಂಥರ ವೇಸ್ಟ್ ಆಗ್ಬಿಡುತ್ತೆ? ಇವತ್ತು ಪ್ರತಿ ಎಂಪ್ಲಾಯಿಗೆ ತನ್ನ ಕಾರ್ಪೊರೇಟ್ ಇಂದ ಇನ್ಶೂರೆನ್ಸ್ ಏನು ಸಿಗತ್ತೆ, ಒಂದು 5 ಲಕ್ಷ ರೂಪಾಯಿದು. ಆಗ ಎಂಪ್ಲಾಯಿ ಅದನ್ನ ಟಾಪ್ ಅಪ್ ಮಾಡಬಹುದು ವಿತ್ 30 lakhs. ಮತ್ತು ಅದರಲ್ಲಿ ಈ ಕವರ್ ಏನಿದೆ ಅದು 5 ಲಕ್ಷದ ನಂತರ ನೆಕ್ಸ್ಟ್ 30 lakhsಗೆ ಟ್ರಿಗರ್ ಆಗುತ್ತೆ. ಆಗ ಆ ಪ್ರೀಮಿಯಂ ಏನ್ ಕಟ್ತಾನೆ ಅದು 30 ಲಕ್ಷಕ್ಕೆ ಅವ್ನು ಬರೀ 2,000-2,500 ಕಟ್ತಾನೆ. ಆದ್ರೆ ಅದ್ರ ಬದಲಾಗಿ ಅವನೇನು 35 lakhs ಕವರೇಜ್ ನ ತಗೊಂತಾನೆ, ಆಗ ಅವನ್ಗೆ 20,000 ಕಟ್ಬೇಕಾಗತ್ತೆ. ಅನುಜ್, ಒಂದು ಅರ್ಥ ಮಾಡಿಸು ನಂಗೆ. ಈ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ನಿಮ್ಮ ಮಾರ್ಜಿನ್ ಆಲ್ರೆಡಿ ಥಿನ್ ಮಾರ್ಜಿನ್ ಕಮಿಷನ್ ಏಜೆಂಟ್ ಅಥವಾ ಬ್ರೋಕರ್ ಇಂದ ತಗೋತಿದ್ದೀರಾ. ಸೊ ನಿಮ್ಮ ಮಾರ್ಜಿನ್ ಸ್ಟ್ರಕ್ಚರ್ ನಮ್ಗೆ ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ಈ ಥಿನ್ ಮಾರ್ಜಿನ್ ಇಂದ ಥಿನ್ ಮಾರ್ಜಿನ್ ತಗೊಂಡು ಹೇಗೆ ರೆವೆನ್ಯೂ ಮಾಡ್ತಿದ್ದೀರಾ ಮತ್ತೆ ಹೇಗೆ ಪ್ರಾಫಿಟ್ ತನಕ ಹೋಗ್ತೀರಾ? 15% ನ ಮಾರ್ಜಿನ್ ಇದೆ ಇನ್ ದ ವ್ಯಾಲ್ಯೂ ಚೈನ್, ಅದರಿಂದ ನಮ್ಗೆ ಹತ್ತತ್ರ 5% ಸಿಕ್ಬಿಡತ್ತೆ. ಸೊ ಮಾರ್ಜಿನ್ ಕಮ್ಮಿ ಆಗುತ್ತೆ. ಬ್ರೋಕರ್ 15% ಮಾರ್ಜಿನ್ ತಗೋತಾನ ನಮ್ಮಿಂದ? ಸರ್, ನಿಮ್ಮ ಬ್ರೋಕರ್ ನಿಮ್ಗೆ ಟೋಪಿ ಹಾಕಿದಾನ್ ಸರ್? ಇಲ್ಲ ಸರ್, ನೀವು ನೋಡಬಹುದು ಲಾರ್ಜರ್ ಎಂಟರ್ಪ್ರೈಸಸ್ ಅಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ, 2-5% ಅಲ್ಲಿ. ಆದ್ರೆ ನೀವು SMEs ಅಲ್ಲಿ ನೋಡಿದ್ರೆ ಅವ್ರಗಳ ಪ್ರೀಮಿಯಂ ರೇಟ್ ಕೂಡ ಕಮ್ಮಿ ಇರುತ್ತೆ, ಮಾರ್ಜಿನ್ಸ್ ಬ್ರೋಕರ್ ಕೂಡ ಕಮ್ಮಿ ಬರುತ್ತೆ, ಹೆಲ್ತಿ ಪೋರ್ಟ್ಫೋಲಿಯೋ ಕೂಡ, ಅಂಡ್ ಇಟ್ ಇಸ್ ವೆರಿ ಚೀಪ್ಫುಲ್ ಫಾರ್ ದ SMEs. ಸ್ಮಾಲರ್ ದ ಟಿಕೆಟ್ ಸೈಜ್, ಹೈಯರ್ ದ ಮಾರ್ಜಿನ್, ಲಾರ್ಜರ್ ದ ಟಿಕೆಟ್ ಸೈಜ್, ಸ್ಮಾಲರ್ ದ ಮಾರ್ಜಿನ್. ಮೇಕ್ ಸೆನ್ಸ್. ಅನುಜ್ ಅವರೇ,
ನೀವು ಇಲ್ಲಿವರೆಗೂ ಎಷ್ಟು ಜನರನ್ನ ಕವರ್ ಮಾಡಿದ್ದೀರಾ ಪಾಲಿಸಿಯಿಂದ? ಸೊ ನಾವು 2 ಲಕ್ಷ ಜನರವರೆಗೆ ಇನ್ಶೂರೆನ್ಸ್ನ ತಲುಪಿಸಿದ್ದೀವಿ. ನಮ್ಮ ಗೋಲ್ ಇರೋದು ಇನ್ನೂ 5 ವರ್ಷದಲ್ಲಿ ಇನ್ನೂ 5 ಕೋಟಿ ಜನರಿಗೆ ತಲುಪಿಸ್ಬೇಕು ಅನ್ನೋದು. ಈಗ ನಿಮ್ಮ ಟೋಟಲ್ 9 ಕೋಟಿಲಿ ಈಗ ಎಷ್ಟು ಕ್ಲೇಮ್ಸ್ ಆಗ್ಬಿಟ್ಟಿದಾವೆ ಮತ್ತೆ ಎಷ್ಟು ಪ್ರಾಫಿಟ್ ಆಗಿದೆ? ರೆವಿನ್ಯೂ ನಮ್ದು ARR ಇದೆ 9 ಕೋಟಿ. ಸೊ 75 And, ಲ್ಯಾಕ್ ಪರ್ ಮಂತ್ ಅಲ್ಲಿ ನಡೀತಾ ಇದೆ. 75 ಲ್ಯಾಕ್ಸ್ ಪರ್ ಮಂತ್ ನಡೀತಾ ಇದೆ. ಮತ್ತೆ ನಾವು 10,000ಕ್ಕಿಂತ ಜಾಸ್ತಿ ಕ್ಲೇಮ್ ಸೆಟಲ್ಮೆಂಟ್ನ ಮಾಡಿದ್ದೀವಿ. ಆ್ಯಂಡ್ ನಾವು ಇಂಡಿಯಾದ ಟಾಪ್ ಪೋರ್ಟೆಡ್ ಇನ್ಶೋರ್ಟೆಕ್ ಆಗಿದ್ದೀವಿ ವಿತ್ 4.9 ಯೂಸರ್ ರೀಟೇಕ್. ಸರಿ, ಅದೆಲ್ಲ ಸರಿ ಇದೆ, ಆದ್ರೆ ಇದ್ರಲ್ಲಿ ಪ್ರಾಫಿಟ್ ಎಷ್ಟಾಗ್ತಿದೆ? ಇದರಲ್ಲಿ ನಮ್ಮ ಪ್ರಾಫಿಟ್ ಇರೋದು ಅಂದ್ರೆ ಈಗ ಮಂತ್ಲಿ ಬೇಸಿಸ್ ಅಲ್ಲಿ ನಮ್ಮ ಬರ್ನ್ ಇರೋದು 5 to 7 ಲ್ಯಾಕ್ ರುಪೀಸ್. ಮತ್ತೆ ನಾವು ಈಗ ಮುಂಬರೋ 3 ತಿಂಗಳಲ್ಲಿ ನಾವು ಪ್ರಾಫಿಟಬಲ್ ಅಂದ್ರೆ ಆಗ್ಬಿಡ್ತೀವಿ. ಸದ್ಯಕ್ಕೆ ನೆಗೆಟಿವ್ ಅಲ್ಲಿ ಇದ್ದೀರಾ? ಹಾ, ಒಂದು ಮಾರ್ಕೆಟ್ ಡಿಮ್ಯಾಂಡ್ ಕೂಡ ನೋಡೋಣ, ಗೊತ್ತಾಗುತ್ತೆ ನಮ್ಮ ಆಡಿಯನ್ಸ್ಗೆ ಇದು ಎಷ್ಟು ಅರ್ಥ ಆಗಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಆಲ್ಮೋಸ್ಟ್ 50-50 ಅಂತ ಹೇಳ್ತಾ ಇದ್ದಾರೆ. ಸೊ 44% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ನ ಅವಶ್ಯಕತೆ ಇದೆ ಅಂತ, ಮತ್ತೆ 56% ಜನಕ್ಕೆ ಅನ್ನಿಸ್ತಾ ಇದೆ ಇದರ ಅವಶ್ಯಕತೆ ಇಲ್ಲ ಅಂತ. ನೀವು ನಿಮ್ಮ ಆಸ್ಕ್ನ ಇನ್ನೊಂದ್ಸತಿ ಕೇಳಿ. ನಮ್ಮ ಆಸ್ಕ್ ಇರೋದು 1 ಕೋಟಿ ಫಾರ್ 1% ಇಕ್ವಿಟಿ. ಹಾಗಾದ್ರೆ 100 ಕೋಟಿ ವ್ಯಾಲ್ಯೂಯೇಷನ್ ಹೇಳ್ತಿದ್ದೀರಾ ನೀವು? Yes. ನಮ್ಗೆ ಇದನ್ನು ಅರ್ಥ ಮಾಡಿಸಿ, ಯಾಕಂದ್ರೆ ಸಂದೇಶ್ ಅವರು 100% ಕೇಳ್ತಾರೆ. ಮಾರ್ಕೆಟ್ ಬೆಂಚ್ ಮಾರ್ಕ್ ಕಡೆಯಿಂದ 11x ವ್ಯಾಲ್ಯೂಯೇಷನ್ ಯಾಕೆ ಸರಿ ಇದೆ? ನಾವೇನಾದ್ರೂ ದೊಡ್ಡ ಪ್ಲೇಯರ್ಸ್ ಬಗ್ಗೆನೂ ಮಾತಾಡಿದ್ರೆ ಲೈಕ್ ಪಾಲಿಸಿ ಬಜಾರ್, ಅವರು ಇವತ್ತು 17x ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಆನ್ ದ ಸ್ಟಾಕ್ ಮಾರ್ಕೆಟ್. ಅದು ಲಿಸ್ಟೆಡ್ ಅಲ್ವಾ? ಅವ್ರು ಲಿಸ್ಟೆಡ್ ಇದ್ದಾರೆ, ಆದ್ರೆ ನಾವು ಹೈ ಗ್ರೋತ್ ಕಂಪನಿ ಆಗಿದ್ದೀವಿ. ನಾನ್ ಲಿಸ್ಟೆಡ್ ವಿಲ್ ಬಿ 50% ಆಫ್ ಲಿಸ್ಟೆಡ್. ಆದ್ರೂ 1.5 ಆಯ್ತು. ಅವರು ಹೌದು, ಸಂದೇಶ್ ಅವರಂತೂ ಇದನ್ನು ಒಪ್ಕೊಳ್ಳಲ್ಲ. ಆಗಲ್ಲ. ಅದೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಪ್ರಕಾರ ಈ ಬೇರೆ ಟೈಟನ್ಸ್ ಏನು ಇನ್ವೆಸ್ಟ್ ಮಾಡಕ್ ಹೋಗ್ತಿದಾರೋ, ನೀವು ಅವ್ರಿಗೋಸ್ಕರ ಡೀಲ್ ನ ಸ್ವಲ್ಪ ಸಡ್ಲ ಮಾಡ್ಬೇಕು. ಐ ಆಮ್ ಔಟ್. ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ಅರ್ಜುನ್, ನೀವು ಯಾವಾಗ್ಲೇ ನಾನು ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಇಂಟೆಲಿಜೆನ್ಸ್ಗಿಂತ ಮೇಲೇನೆ ಇರುತ್ತೆ. ಸೊ ಕಂಪನಿ ಚೆನ್ನಾಗಿಲ್ಲ ಅಂತ ಅಲ್ಲ, ಅಥವಾ ನಿಮ್ಮ ಟೇಕ್ ಚೆನ್ನಾಗಿಲ್ಲ ಅಂತ ಅಲ್ಲ, ನನಗೆ ಇನ್ಶೂರೆನ್ಸ್ ಬಿಸ್ನೆಸ್ ಅರ್ಥನೇ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗ್ತಿಲ್ಲ. ಶೈಲಿ, ನೀವು ನಾನ್ ಇವ್ರ ಜೊತೆ ಬಿಸ್ನೆಸ್ ಮಾಡ್ಬೋದು, ಆದ್ರೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನನ್ಗನ್ಸೋದು ಇನ್ಶೂರೆನ್ಸ್ ಬಿಸ್ನೆಸ್ ನಲ್ಲಿ ಈ ಟೈಮ್ಗೆ ನಾನ್ ಇನ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ನನ್ನ ಪ್ರಯಾರಿಟೀಸ್ ಇನ್ನ ಬೇರೆ ಸೆಕ್ಟರ್ಸ್ ಮೇಲಿದೆ. ಜಿಮ್ಮಿ, ಜಸ್ಟ್ ಲೈಕ್ ಹರ್, ನಾನು ತುಂಬಾ ಗ್ರೂಪ್ ಪಾಲಿಸೀಸ್ಗಳನ್ನ ರನ್ ಮಾಡ್ತೀನಿ. ನಮ್ಮ ಭಾರತೀಯ ಸಮಾಜಕ್ಕೂ ಕೂಡ ಒಳ್ಳೆ ಪಾಲಿಸೀಸ್ಗಳನ್ನ So ರನ್ nice. ಮಾಡ್ತೀವಿ. ಅಂಡ್ ಅದಕ್ಕೆ ನಾನು ಐ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ಆಸ್ ಎ ಕ್ಲೈಂಟ್. ಆದ್ರೆ ಆಸ್ ಎನ್ ಇನ್ವೆಸ್ಟರ್ ಇಟ್ ಇಸ್ ನಾಟ್ ಇನ್ ಮೈ ಪ್ರಿವ್ಯೂ. ಅನುಪಮ್ ಅವರೇ, ಇನ್ಶೂರೆನ್ಸ್ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟು. ಟೆಕ್ ನನ್ಗನ್ನಿಸ್ತು ಇದು ಕಮ್ಮಿ ಇಂಪಾರ್ಟೆಂಟು, ಯಾಕೆಂದ್ರೆ ಇದು ನೇಬ್ಲರು. ಮತ್ತೆ ರಿಯಲ್ ಬೆನಿಫಿಟ್ ಲೈಸ್ ಇನ್ ದ ವ್ಯಾಲ್ಯೂ ಇನ್ ದ ಇನ್ಶೂರೆನ್ಸ್. ಯಾವುದು ಇದ್ರೊಳಗಡೆ ಇಲ್ಲ. ಈ ಕಾರಣದಿಂದ ನಾನು ಹೊರಗಿದ್ದೀನಿ. ಈ ಪ್ರಾಡಕ್ಟ್ ಅಲ್ಲಿ ನನಗೆ ಗೇಮ್ ಚೇಂಜರ್ ಎಲ್ಲೂ ಕಾಣಿಸ್ತಾ ಇಲ್ಲ. ನನ್ನ ಪ್ರಕಾರ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ಕೂಡ ಇನ್ನೂ ಸ್ವಲ್ಪ ಸಮಯ ತಗೋಬೇಕು ಅನ್ಕೊಂಡಿದ್ದಾರೆ ಇನ್ಶೂರೆನ್ಸ್ ನ ಈ ಕಾಂಪ್ಲೆಕ್ಸ್ ದುನಿಯಾನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ತನಕ ನೀವು ನಿಮ್ಮ ಬಿಸ್ನೆಸ್ ನ ಮಾಡ್ತಾ ಇರಿ, ಮತ್ತೆ ನೀವು ಆದಷ್ಟು ಬೇಗ ಐಡಿಯಾ ಬಾಸ್ಗೆ ವಾಪಸ್ ಬನ್ನಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಸೊ ನಮ್ಮ ಆಡಿಯನ್ಸ್ ನಲ್ಲಿ ಕೂಡ ತುಂಬಾ ದೊಡ್ಡ ಆಂಟರ್ಪ್ರಿನರ್ಸ್ ಕೂತಿದ್ದಾರೆ. ನಿಮಗೆ ಕೆಲವು ಕ್ವಶನ್ಸ್ ಇದೆ, ಸೊ ನಾವು ಆಡಿಯನ್ಸ್ ಕ್ವಶನ್ ತಗೊಳ್ಳೋಣ. ನನ್ನ ಹೆಸರು ವರ್ಧನ್ ವೆಲಂಕರ್. ನಾನು ಕೇಳಬೇಕಿತ್ತು, ಮುಂದೆ ಹೋಗಿ ಸೋಷಿಯಲ್ ಮೀಡಿಯಾಲಿ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಹೌ ಟು ಬ್ಯಾಲೆನ್ಸ್ ರಿಟೇಲ್ ಮಾರ್ಕೆಟಿಂಗ್ಸ್, ಯಾಕಂದ್ರೆ ಕೆಲವೊಂದು ಪ್ರಾಜೆಕ್ಟ್ಗಳು ರಿಟೇಲ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹೌ ಟು ಡಿಫ್ರೆನ್ಶಿಯೇಟ್, ಯಾವ ಮಾರ್ಕೆಟಲ್ಲಿ ನುಗ್ಬೇಕು? ಸೊ ಅಟ್ ಫಸ್ಟ್ ಏನ್ ಬರುತ್ತೆ ಅಂದ್ರೆ ನೀವ್ ಏನ್ ಡಿಸ್ಕವರ್ ಮಾಡ್ತೀರಾ ಅದು ನಿಮ್ ಮೊಬೈಲ್ ಫೋನ್ ಅಲ್ಲಿ ಇರುತ್ತೆ. ಸೊ ಬ್ರ್ಯಾಂಡ್ಸ್ಗಳು ಏನೇ ಬ್ರ್ಯಾಂಡ್ಸ್ ಮಾಡ್ತಿದಾರೋ ಅಥವಾ ಅವ್ರ ಐಡಿಯಾಸ್ಗೆ ಒಂದು ಶೇಪ್ ಕೊಡ್ತಾ ಇದಾರೋ, ಅವರು ಯಾವ ಜಾಗನ ಸೇರ್ಕೋಬೇಕು ಅನ್ಕೋತಾರೆ ಅಂದ್ರೆ ಅವ್ರ ಆಡಿಯನ್ಸ್ ಎಲ್ಲಿರ್ತಾರೋ ಅಲ್ಲಿ. ಅದ್ರಲ್ಲಿ ಒಂದಷ್ಟು ಆಡಿಯನ್ಸ್ ಹೊಸ ಬ್ರ್ಯಾಂಡ್ಸ್ ಬಗ್ಗೆ ಮಾತಾಡಿದಾಗ ಅದು ಆನ್ಲೈನ್ ಅಲ್ಲಿ ಇರ್ಬೇಕು. ಅಲ್ಲಿ ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹುಡ್ಕೋಕೆ ಹೊರಗಡೆ ಮಾರ್ಕೆಟ್ಸ್ಗೆ ಹೋಗ್ತಾರೆ ಕೆಲವು ಐಟಮ್ಸ್ಗೋಸ್ಕರ. ಆದ್ರೆ ಮೊದಲನೇ ಕಮ್ಯುನಿಕೇಶನ್, ಕನೆಕ್ಷನ್, ಎಮೋಷನ್ ಆನ್ಲೈನ್ ಅಲ್ಲಿ ಆಗುತ್ತೆ ಮೋಸ್ಟ್ ಬ್ರ್ಯಾಂಡ್ಸ್ಗೆ. ಸೊ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಯಾವುದೇ ಫಾರ್ಮ್ ಇದ್ರೂ ಫ್ಯೂಚರ್ ಅಲ್ಲಿ ಅದು ತುಂಬಾನೇ ಬ್ರ್ಯಾಂಡ್ಗಳಿಗೆ ಮೊದಲನೇ ಡಿಜಿಟಲ್ ಫಸ್ಟ್ ಆಗಿರುತ್ತೆ, ಆಮೇಲೆ ಫಿಸಿಕಲ್ ಬರುತ್ತೆ, ಅದಾದ್ಮೇಲೆ. ಶೈಲಿ ಅವರೇ, ಇದು ಡಿಬೇಟಬಲ್ ಪಾಯಿಂಟು. ಸ್ವಲ್ಪ
ಐ ಥಿಂಕ್ ರೈಟ್ ಬ್ಯಾಲೆನ್ಸ್ ಈಸ್ ರಿಕ್ವೈರ್ಡ್ ಇನ್ ದ ಅಪ್ರೋಚ್. ಮತ್ತೆ ಎಲ್ಲ ಟಚ್ ಪಾಯಿಂಟ್ಸ್ ನ ನೀವು ನೋಡ್ಕೊಂಡು ನಡೀರಿ, ಕಂಪ್ಯಾರಿಸನ್ ಮಾಡಬೇಡಿ. ಐ ಥಿಂಕ್ ರೆಲೆವೆನ್ಸ್ ಟು ಈಚ್ ಕ್ಯಾಟಗರಿ ಇಸ್ ಇಂಪಾರ್ಟೆಂಟ್. See, the social media is not the only thing, but Correct. it is unavoidable. Thank you very much. Thank you.